ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಟೆಕ್ವಿಡಿಯೋದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾರತೀಯ ಸಂವಿಧಾನ ಈ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಭಾಗ 1ರಲ್ಲಿ 101 ಪ್ರಶ್ನೆಗಳಿರುತ್ತವೆ. ಈ ಪ್ರಶ್ನೆಗಳಿಂದ ನೀವು KS, SDA, FDA, PSI, PC, RRB, TET, NTPC, PDO ಹಾಗೂ ಮುಂತಾದ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ಕೋಬೋದು. ಸೊ ತಡ ಮಾಡೋದೇ ಬೇಡ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಭಾರತೀಯ ಸಂವಿಧಾನ ಕ್ರಮ ಸಂಖ್ಯೆ 1. ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸಿದ ಕಾಯ್ದೆ 1935ರ ಕಾಯ್ದೆ. ಕ್ರಮ ಸಂಖ್ಯೆ 2. ಜವಾಹರಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನದ ರಚನೆ ಸಭೆ ಅಂಗೀಕರಿಸಿದ್ದು ನವೆಂಬರ್ 26, 1949. ಕ್ರಮ ಸಂಖ್ಯೆ 3. ರಾಷ್ಟ್ರ ಬಾವುಟವನ್ನು ಅಂಗೀಕರಿಸಲಾದ ದಿನ ಜುಲೈ 22, 1947. ಕ್ರಮ ಸಂಖ್ಯೆ 4. ವಯಸ್ಕರ ಮತದಾನ ಪದ್ಧತಿಯನ್ನು ಸಂವಿಧಾನದ ಯಾವ ವಿಧಿಯನ್ವಯ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿದೆ? ಉತ್ತರ 61ನೇ ತಿದ್ದುಪಡಿ 1988, 326. ಕ್ರಮ ಸಂಖ್ಯೆ 5. ಜಮ್ಮು ಕಾಶ್ಮೀರ ರಾಜ್ಯಕ್ಕೆ ಸಂವಿಧಾನದ ಯಾವ ವಿಧಿಯನ್ವಯ ವಿಶೇಷ ಸ್ಥಾನಮಾನ ಕಲ್ಪಿಸಲಾಗಿದೆ? 370. ರಾಷ್ಟ್ರಭಾಷಾ ಎಂದು ಪರಿಗಣಿಸಲ್ಪಟ್ಟಿರುವ ಭಾಷೆ ಹಿಂದಿ, ಇದರ ಲಿಪಿ ದೇವನಾಗರಿ. ಕ್ರಮ ಸಂಖ್ಯೆ 7. ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಲು ರಾಜ್ಯವು ಮಾಡಿದ ಕಾನೂನನ್ನು ಮೊಟಕುಗೊಳಿಸುವವರು ಸುಪ್ರೀಂ ಕೋರ್ಟ್. ಕ್ರಮ ಸಂಖ್ಯೆ 8. ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಅಂತಿಮ ಅಧಿಕಾರ ಪಡೆದಿರುವುದು ವಿಧಾನಸಭೆ, ಲೋಕಸಭೆ. ಕ್ರಮ ಸಂಖ್ಯೆ 9. ಭಾರತದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅನುಚ್ಛೇದ 360 ಇದುವರೆಗೆ ಎಷ್ಟು ಬಾರಿ ಜಾರಿಯಾಗಿದೆ? ಒಮ್ಮೆಯೂ ಇಲ್ಲ. ಕ್ರಮ ಸಂಖ್ಯೆ 10. ಭಾರತದ ಸಂವಿಧಾನದಲ್ಲಿ ಅತ್ಯಂತ ದೀರ್ಘಕಾಲಾವಧಿ 243. ಕ್ರಮ ಸಂಖ್ಯೆ 12. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿ. ಕ್ರಮ ಸಂಖ್ಯೆ 13. ಗಾಂಧೀಜಿಯವರ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು? ರಾಜ್ಯ ನಿರ್ದೇಶಕ ತತ್ವಗಳು. ಕ್ರಮ ಸಂಖ್ಯೆ 14. ಭಾರತದ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿಯ ನಿಯಮಾವಳಿಗಳನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಜರ್ಮನಿ. ಕ್ರಮ ಸಂಖ್ಯೆ 15. ಭಾರತ ಸಂವಿಧಾನವು ತನ್ನ ಪ್ರಜೆಗಳಿಗೆ ನೀಡಿರುವ ಪೌರತ್ವ ಏಕಪೌರತ್ವ. ಕ್ರಮ ಸಂಖ್ಯೆ 16. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಕೇಲ್ಕರ್. ಕ್ರಮ ಸಂಖ್ಯೆ 17. ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವ ರಿಟ್ ಹೆಬಿಯಸ್ ಕಾರ್ಪಸ್. ಕ್ರಮ ಸಂಖ್ಯೆ 18. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ರಾಜಸ್ಥಾನ. ಕ್ರಮ ಸಂಖ್ಯೆ 19. ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂಪರ್ಕ ಸೇತುವೆ ಪ್ರಧಾನಮಂತ್ರಿ. ಕ್ರಮ ಸಂಖ್ಯೆ 20. ಸಂವಿಧಾನದ 54ನೇ ಅನುಚ್ಛೇದವು ಸಂಬಂಧಿಸಿರುವುದು ರಾಷ್ಟ್ರಪತಿ ಚುನಾವಣೆ. ಕ್ರಮ ಸಂಖ್ಯೆ 21. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದ ಎಷ್ಟು ದಿನದೊಳಗೆ ಅದಕ್ಕೆ ಸಂಸತ್ತಿನ ಅಂಗೀಕಾರ ದೊರೆಯಬೇಕು? 1 ತಿಂಗಳು. ಕ್ರಮ ಸಂಖ್ಯೆ 22. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯವರ ಅನುಪಸ್ಥಿತಿಯಲ್ಲಿದ್ದಾಗ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುವವರು ಲಭ್ಯವಿರುವ ಶ್ರೇಷ್ಠ ನ್ಯಾಯಮೂರ್ತಿ. 23. ರಾಜ್ಯದಲ್ಲಿ ಯಾರ ಒಪ್ಪಿಗೆಯ ನಂತರ ಒಂದು ಶಾಸನವು ಜಾರಿಗೆ ಬರಲು ಸಾಧ್ಯ? ರಾಜ್ಯಪಾಲ. 24.
ರಾಜ್ಯಪಾಲರಾಗಲು ಇರುವ ವಯೋಮಿತಿ 35. 25ನೇ ಪ್ರಶ್ನೆ. ಏಕರೂಪ ನಾಗರಿಕ ಕಾನೂನು ಜಾರಿಯಲ್ಲಿರುವ ರಾಜ್ಯ ಗೋವಾ. 26. ಅವಿಭಾಜಿತ ಭಾರತದ ಸಂವಿಧಾನ ಸಭೆ ಮೊದಲ ಸಭೆ ನಡೆದದ್ದು ಡಿಸೆಂಬರ್ 9, 1946. ಕ್ರಮ ಸಂಖ್ಯೆ 27. ಮೂಲ ಸಂವಿಧಾನದಲ್ಲಿದ್ದ ಅನುಸೂಚಿಗಳು ಮತ್ತು ವಿಧಿಗಳು 8 ಅನುಸೂಚಿಗಳು, 395 ವಿಧಿಗಳು. ಕ್ರಮ ಸಂಖ್ಯೆ 28. ದೇಶದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಕ್ರಮ ಸಂಖ್ಯೆ 29. ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ, ಅಖಂಡತೆ ಈ ಪದಗಳನ್ನು ಯಾವ ತಿದ್ದುಪಡಿ ಅನ್ವಯ ಸೇರಿಸಲಾಯಿತು? 42ನೇ ತಿದ್ದುಪಡಿ 1976. ಕ್ರಮ ಸಂಖ್ಯೆ 30. ಭಾರತ ರಾಜ್ಯಗಳ ಒಂದು ಸಂಘ ಎಂದು ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ತಿಳಿಸಲಾಗಿದೆ? ವಿಧಿ 1. ಕ್ರಮ ಸಂಖ್ಯೆ 31. ಸಂವಿಧಾನದ 17ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಅಸ್ಪೃಶ್ಯತೆಯ ನಿರ್ಮೂಲನೆಗೆ. ಕ್ರಮ ಸಂಖ್ಯೆ 32. ಸಂವಿಧಾನದ ಯಾವ ಭಾಗವು ನಾಗರಿಕತ್ವದ ಬಗ್ಗೆ ವಿವರಿಸುತ್ತದೆ? ಭಾಗ 2. ಕ್ರಮ ಸಂಖ್ಯೆ 33. ಬಾಲಕಾರ್ಮಿಕತೆಯನ್ನು ವಿರೋಧಿಸುವ ವಿಧಿ. ವಿಧಿ 24. ಕ್ರಮ ಸಂಖ್ಯೆ 34. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಜಾರಿಯ ಉದ್ದೇಶವೇನು? ಸಮಾಜ ಕಲ್ಯಾಣ. ಕ್ರಮ ಸಂಖ್ಯೆ 35. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11. ಕ್ರಮ ಸಂಖ್ಯೆ 36. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲು ಶಿಫಾರಸು ಮಾಡಿದ ಸಮಿತಿ ಸ್ವರ್ಣ ಸಿಂಗ್ ಸಮಿತಿ. ಕ್ರಮ ಸಂಖ್ಯೆ 37. ರಾಷ್ಟ್ರಪತಿಯಾಗಲು ನಿಗದಿಪಡಿಸಿದ ಕನಿಷ್ಠ ವಯಸ್ಸು 35 ವರ್ಷಗಳು. ಕ್ರಮ ಸಂಖ್ಯೆ 38. ರಾಷ್ಟ್ರಪತಿಯವರ ಪದಚ್ಯುತಿಗೆ ಸಂಬಂಧಿಸಿದ ವಿಧಿ. ವಿಧಿ 61. ಕ್ರಮ ಸಂಖ್ಯೆ 39. ಉಪರಾಷ್ಟ್ರಪತಿಯ ಅಧಿಕಾರಾವಧಿ 5 ವರ್ಷಗಳು. ಕ್ರಮ ಸಂಖ್ಯೆ 40. ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಹೊಂದಿರುವುದು ರಾಷ್ಟ್ರಪತಿ. ಕ್ರಮ ಸಂಖ್ಯೆ 41. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ. ಕ್ರಮ ಸಂಖ್ಯೆ 41. ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ. ಕ್ರಮ ಸಂಖ್ಯೆ 42. ಭಾರತೀಯ ಸಂಸತ್ತು ಒಳಗೊಂಡಿರುವುದು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಕ್ರಮ ಸಂಖ್ಯೆ 43. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ಕ್ರಮ ಸಂಖ್ಯೆ 44. ಸುಗ್ರೀವಾಜ್ಞೆಯ ಗರಿಷ್ಠ ಅವಧಿ 6 ತಿಂಗಳು. ಕ್ರಮ ಸಂಖ್ಯೆ 45. ಭಾರತದ ಮಹಾಲೆಕ್ಕ ತಪಾಸಕರು ಅಧಿಕಾರಾವಧಿ 6 ವರ್ಷಗಳು. ಕ್ರಮ ಸಂಖ್ಯೆ 46. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷಗಳು. ಕ್ರಮ ಸಂಖ್ಯೆ 47. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳು. ವಿಧಾನ ಪರಿಷತ್ ಸದಸ್ಯರಾಗಲು ನಿಗದಿಪಡಿಸಿರುವ ವಯಸ್ಸು 30 ವರ್ಷಗಳು. ಕ್ರಮ ಸಂಖ್ಯೆ 49. ಶಾಸನಸಭೆಯ ಯಾವ ಸದನದಲ್ಲಿ ಮೊದಲು ಹಣಕಾಸು ಮಸೂದೆಯನ್ನು ಮಂಡಿಸುವವರು? ವಿಧಾನಸಭೆಯಲ್ಲಿ, ಲೋಕಸಭೆ. 50ನೆಯ ಪ್ರಶ್ನೆ. ಸಾರ್ವಜನಿಕ ಹಣಕಾಸಿನ ಕಾವಲುಗಾರ ಭಾರತದ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್. 51ನೇ ಪ್ರಶ್ನೆ. ಮಹಾಭಿಯೋಗ ಎಂದರೇನು? ರಾಷ್ಟ್ರಪತಿ ಸಂವಿಧಾನ ಉಲ್ಲಂಘಿಸಿದಲ್ಲಿ ಸಂಸತ್ತು ಅವರನ್ನು ತೆಗೆದುಹಾಕುವ ಕ್ರಮ. ಕ್ರಮ ಸಂಖ್ಯೆ 52.
ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? 3ನೇ ಭಾಗದಲ್ಲಿ. ಕ್ರಮ ಸಂಖ್ಯೆ 53. ಭಾರತದ ಸಂವಿಧಾನವು ಅಸ್ತಿತ್ವಕ್ಕೆ ಬಂದ ದಿನ ಜನವರಿ 26, 1950. ಕ್ರಮ ಸಂಖ್ಯೆ 54. ಭಾರತದ ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಗೆ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಕ್ರಮ ಸಂಖ್ಯೆ 55. 1976ರಲ್ಲಿ ಸಂವಿಧಾನದ ತಿದ್ದುಪಡಿಗಳನ್ನು ಸುಪ್ರೀಂ ಕೋರ್ಟ್ ಪ್ರಶ್ನಿಸಲಾಗದಂತೆ ಮಾಡಿದ ತಿದ್ದುಪಡಿ 42ನೆಯ ತಿದ್ದುಪಡಿಯಿಂದ. ಕ್ರಮ ಸಂಖ್ಯೆ 56. ಉಪರಾಷ್ಟ್ರಪತಿಯ ಸ್ಥಾನಕ್ಕೆ ಸ್ಪರ್ಧಿಸುವವರ ಕನಿಷ್ಠ ವಯೋಮಿತಿ 35. ಕ್ರಮ ಸಂಖ್ಯೆ 57. ರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಗೆ ನೇಮಕ ಮಾಡುವವರ ಸದಸ್ಯರ ಸಂಖ್ಯೆ 12 ಜನರು. ಕ್ರಮ ಸಂಖ್ಯೆ 58. ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ನೇಮಕ ಮಾಡುವ ಆಂಗ್ಲೋ ಇಂಡಿಯನ್ ಪ್ರತಿನಿಧಿಗಳ ಸಂಖ್ಯೆ 2. ಕ್ರಮ ಸಂಖ್ಯೆ 59. ಭಾರತ ಸಂವಿಧಾನದಲ್ಲಿ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂದು ಕರೆಯುತ್ತಾರೆ. ಕ್ರಮ ಸಂಖ್ಯೆ 60. ನಮ್ಮ ಸಂವಿಧಾನದ ಎಷ್ಟನೇ ವಿಧಿಯು ರಾಜ್ಯಸಭೆಯ ಬಗ್ಗೆ ವಿವರಣೆಯನ್ನು ನೀಡುತ್ತದೆ? ಉತ್ತರ 80ನೇ ವಿಧಿ. ಕ್ರಮ ಸಂಖ್ಯೆ 61. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಚರಣೆಯಲ್ಲಿರುವ ದೇಶ ಸ್ವಿಟ್ಜರ್ಲ್ಯಾಂಡ್. ಕ್ರಮ ಸಂಖ್ಯೆ 62. ರಾಜಕೀಯ ಹಕ್ಕುಗಳನ್ನು ಸಕ್ರಮವಾಗಿ ಉಪಯೋಗಿಸಿಕೊಂಡು ಪ್ರಜೆಗಳು ಪಡೆಯುವ ಅಧಿಕಾರ ಪ್ರಜಾಪ್ರಭುತ್ವ. ಕ್ರಮ ಸಂಖ್ಯೆ 63. ಯಾವ ಹಕ್ಕುಗಳಿಲ್ಲದಿದ್ದರೆ ಮಾನವನ ಜೀವನ ದುರ್ಭರ, ಅರ್ಥರಹಿತವಾಗುತ್ತದೆ? ಪೌರ ಹಕ್ಕುಗಳು. ಕ್ರಮ ಸಂಖ್ಯೆ 64. ಎಲ್ಲ ಹಕ್ಕುಗಳಲ್ಲೂ ಮುಖ್ಯವಾದದ್ದು ಪ್ರಾಣ ರಕ್ಷಣೆ ಹಕ್ಕು. ಕ್ರಮ ಸಂಖ್ಯೆ 65. ವ್ಯಕ್ತಿಯ ಪ್ರಾಣಕ್ಕೆ ಸ್ವೇಚ್ಛೆಗೆ ರಕ್ಷಣೆ ಒದಗಿಸುತ್ತಿರುವ ಸಂವಿಧಾನದ ನಿಯಮ 21ನೇ ನಿಯಮ. ಕ್ರಮ ಸಂಖ್ಯೆ 66. ಮಾನವ ಯಾವುದೇ ವಿಧವಾಗಿ ಜೀವಿಸುವುದಲ್ಲ, ಉತ್ತಮವಾಗಿ ಜೀವಿಸಬೇಕು ಎಂದವರು ಅರಿಸ್ಟಾಟಲ್. ಕ್ರಮ ಸಂಖ್ಯೆ 67. ವ್ಯಕ್ತಿ ಸ್ವಾತಂತ್ರ್ಯ ಹಕ್ಕಿನ ಮೇಲೆ ಯಾವ ನಿರ್ಬಂಧ ಹೇರಬಹುದು? ವಿಪತ್ತಿನ ಪರಿಸ್ಥಿತಿಗಳಲ್ಲಿ ಹೇರಬಹುದು. ಕ್ರಮ ಸಂಖ್ಯೆ 68. ಭಾರತದ ಪೌರರಿಗೆ ವಾಕ್ ಸ್ವಾತಂತ್ರ್ಯ, ಭಾವ ಪ್ರಕಟಗಳು ಸ್ವಾತಂತ್ರ್ಯ ನೀಡುತ್ತಿರುವ ಸಂವಿಧಾನದ ನಿಯಮ 19. ಕ್ರಮ ಸಂಖ್ಯೆ 69. ವಾಕ್ ಸ್ವಾತಂತ್ರ್ಯದ ಮೇಲೆ ನಿಷೇಧ ವಿಧಿಸಬಹುದೇ? ಕೆಲವು ಸಂದರ್ಭಗಳಲ್ಲಿ ಮಾತ್ರ. ಕ್ರಮ ಸಂಖ್ಯೆ 70. ಕಾನೂನುಬದ್ಧವಾಗಿ ಒಬ್ಬ ವ್ಯಕ್ತಿ ಮಾತನಾಡುವ ವಿಷಯವನ್ನು ಪತ್ರಿಕೆಗಳ ಮೂಲಕ ಪ್ರಕಟಿಸುವ ಹಕ್ಕಿಗೆ ಏನನ್ನುವರು? ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಕ್ರಮ ಸಂಖ್ಯೆ 71. ರಾಜಕೀಯವಾಗಿ ಪ್ರಜೆಗಳನ್ನು ಚೈತನ್ಯಶೀಲರನ್ನಾಗಿ ಮಾಡುವುದರಲ್ಲಿ ಯಾವುದರ ಪಾತ್ರ ಹೆಚ್ಚು? ಪತ್ರಿಕೆಗಳು. ಕ್ರಮ ಸಂಖ್ಯೆ 72. ಭಾರತದ ಸಂವಿಧಾನವು ಮತದಾನಕ್ಕೆ ನಿಗದಿಪಡಿಸಿರುವ ಕನಿಷ್ಠ ವಯಸ್ಸು 18 ವರ್ಷಗಳು. ಕ್ರಮ ಸಂಖ್ಯೆ 73. ಸಂವಿಧಾನದ ಪ್ರಕಾರ ಭಾರತ ಗಣ್ಯರಾದ ಮುಖ್ಯಸ್ಥ ರಾಷ್ಟ್ರಪತಿಗಳು. ಕ್ರಮ ಸಂಖ್ಯೆ 74. ಸಂವಿಧಾನವನ್ನು ಯಾರು ತಿದ್ದುಪಡಿ ಮಾಡಬಹುದು? ಸಂಸತ್ತು. ಕ್ರಮ ಸಂಖ್ಯೆ 75. ಭಾರತದ ನ್ಯಾಯಾಂಗವು ಯಾವ ರೀತಿಯದ್ದು? ಸ್ವತಂತ್ರವಾದದ್ದು. ಕ್ರಮ ಸಂಖ್ಯೆ 76. ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಕ್ರಮ ಸಂಖ್ಯೆ 77.
ರಾಷ್ಟ್ರಪತಿಯವರ ಸ್ಥಾನ ಖಾಲಿ ಇದ್ದಾಗ ಆ ಹುದ್ದೆಯಲ್ಲಿ ಎಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸಬಹುದು? 6 ತಿಂಗಳು. ಕ್ರಮ ಸಂಖ್ಯೆ 78. ಭಾರತ ಕೇಂದ್ರ ಸರ್ಕಾರದ ಮುಖ್ಯಸ್ಥರು ಪ್ರಧಾನಮಂತ್ರಿ. ಕ್ರಮ ಸಂಖ್ಯೆ 79. ಪ್ರಧಾನಮಂತ್ರಿಯನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಗಳು. ಕ್ರಮ ಸಂಖ್ಯೆ 80. ಮಂತ್ರಿಮಂಡಲವು ಯಾರಿಗೆ ಜವಾಬ್ದಾರಿಯಾಗಿರುತ್ತದೆ? ಸಂಸತ್ತಿಗೆ. ಕ್ರಮ ಸಂಖ್ಯೆ 81. ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗದ ಮುಖ್ಯಸ್ಥರಾಗಿರುವ ಕುರಿತು ಹೇಳುವ ಸಂವಿಧಾನದ ವಿಧಿ 53(1). ಕ್ರಮ ಸಂಖ್ಯೆ 82. ನಮ್ಮ ಸಂವಿಧಾನಾತ್ಮಕ ಶಾಸಕಾಂಗದ ಸಭೆಯ ಪ್ರಪ್ರಥಮ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಕ್ರಮ ಸಂಖ್ಯೆ 83. ತನ್ನದೇ ಆದ ಪ್ರತ್ಯೇಕ ಸಂವಿಧಾನ ಹೊಂದಿರುವ ರಾಜ್ಯ ಜಮ್ಮು ಕಾಶ್ಮೀರ. ಕ್ರಮ ಸಂಖ್ಯೆ 84. ಕೇಂದ್ರ ಸರ್ಕಾರದ ಸಚಿವರ ನೇಮಕ ಮಾಡುವವರು ರಾಷ್ಟ್ರಪತಿ. ಕ್ರಮ ಸಂಖ್ಯೆ 85. ರಾಜ್ಯದ ಅಡ್ವೊಕೇಟ್ ಜನರಲ್ ಇವರನ್ನು ನೇಮಕ ಮಾಡುವವರು ರಾಜ್ಯಪಾಲರು. ಕ್ರಮ ಸಂಖ್ಯೆ 86. ಭಾರತವು ಸಂವಿಧಾನ ರಚನೆಗೆ ಅಂಗೀಕಾರ ನೀಡಿದ್ದು 26ನೇ ನವೆಂಬರ್ 1949. ಕ್ರಮ ಸಂಖ್ಯೆ 87. ಸಮರ್ವತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಶಾಸನ ರೂಪಿಸಿರುವ ಅಧಿಕಾರವಿರುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ. 88ನೇ ಪ್ರಶ್ನೆ. ನಮ್ಮ ಸಂವಿಧಾನವನ್ನು ಎಷ್ಟು ಭಾಗಗಳಾಗಿ ವಿಭಜಿಸಲಾಗಿದೆ? 24. ಪ್ರಶ್ನೆ ಸಂಖ್ಯೆ 89. ಭಾರತದಲ್ಲಿ ಒಟ್ಟು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? 6. ಕ್ರಮ ಸಂಖ್ಯೆ 90. ಭಾರತದ ತ್ರಿದಳದ ದಂಡನಾಯಕರು ರಾಷ್ಟ್ರಪತಿ. ಕ್ರಮ ಸಂಖ್ಯೆ 91. ಪ್ರಧಾನಮಂತ್ರಿ ಯಾವ ಸಭೆಯ ಪ್ರಾತಿನಿಧ್ಯ ವಹಿಸುತ್ತಾರೆ? ಲೋಕಸಭೆ. ಕ್ರಮ ಸಂಖ್ಯೆ 92. ಜಾತ್ಯತೀತತೆ ಎಂದರೆ ಎಲ್ಲ ಧರ್ಮಗಳಿಗೂ ಸಮಾನತೆ ನೀಡುವುದು. ಕ್ರಮ ಸಂಖ್ಯೆ 93. ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಪಕ್ಷಗಳೆಂದು ಮಾನ್ಯತೆ ನೀಡಿರುವ ಅಧಿಕಾರವಿರುವುದು ಚುನಾವಣಾ ಆಯೋಗಕ್ಕೆ. ಕ್ರಮ ಸಂಖ್ಯೆ 94. ರಾಜ್ಯಪಾಲರಿಗೆ ಪ್ರತಿಜ್ಞಾವಿಧಿ ಬೋಧಿಸುವವರು ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಹಿರಿಯ ನ್ಯಾಯಾಧೀಶರು. ಮೂಲಭೂತ ಹಕ್ಕುಗಳ ರಕ್ಷಕ ಸರ್ವೋಚ್ಚ ನ್ಯಾಯಾಲಯ. ಕ್ರಮ ಸಂಖ್ಯೆ 96. ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಗೆ. ಕ್ರಮ ಸಂಖ್ಯೆ 97. ಭಾರತ ಸರ್ಕಾರದ ಪ್ರಥಮ ಕಾಯ್ದೆ ಅಧಿಕಾರಿ ಭಾರತದ ಅಟಾರ್ನಿ ಜನರಲ್. ಕ್ರಮ ಸಂಖ್ಯೆ 98. ಸ್ವತಂತ್ರ ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರು ಸರೋಜಿನಿ ನಾಯ್ಡು. ಕ್ರಮ ಸಂಖ್ಯೆ 99. ಪ್ರಸಕ್ತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು 6. 100ನೆಯ ಪ್ರಶ್ನೆ. ಭಾರತ ಸಂವಿಧಾನ 360, 361A, 365 ಈ ವಿಧಿಗಳು ಯಾವ ರಾಜ್ಯಕ್ಕೆ ಅನ್ವಯಿಸುವುದಿಲ್ಲ? ಜಮ್ಮು ಮತ್ತು ಕಾಶ್ಮೀರ. ಭಾರತದ ಸಂವಿಧಾನ ಭಾಗ 1ರ ಕೊನೆಯ ಪ್ರಶ್ನೆ 101ನೇ ಪ್ರಶ್ನೆ. ಮಹಾಲೆಕ್ಕ ಪರಿಶೋಧಕರು ಮತ್ತು ಮಹಾಲೆಕ್ಕ ನಿಯಂತ್ರಕರನ್ನು ನೇಮಿಸುವವರು ರಾಷ್ಟ್ರಪತಿ. ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿಯಾದ ಹೆಚ್ಚು ವಿಡಿಯೋಗಳನ್ನು ನೋಡುವುದಕ್ಕೆ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಿಮಗೆ ವಿಡಿಯೋ ಯಾವ ಭಾಗದಲ್ಲಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮಗೆ ಏನೇ ಕಮೆಂಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.